ಪ್ರವಾದಿಯವರ ಬಗ್ಗೆ ಕೆಲವೊಂದು ತಪ್ಪು ಕಲ್ಪನೆಗಳು ಬೇರೆ ಸಮಾಜದಲ್ಲಿ ಇರ್ಬೋದು. ಇದ್ರೆ ನಾವು ಅದಕ್ಕೆ ತಪ್ಪು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿವರೆಗೆ ಏನು ಇವರು ವಾಸ್ತವ ಸಂದೇಶಗಳು ಅದು ಹೋಗಿರಲ್ಲ, ಅದಕ್ಕೋಸ್ಕರ ತಪ್ಪು ಕಲ್ಪನೆ ಇರಲಬಹುದು. ಪ್ರವಾದಿಯವರ ಬಹಳ ದೊಡ್ಡವಾದಂಥ ಧ್ಯೇಯ, ಅವರ ದೊಡ್ಡ ಸಂದೇಶಗಳಲ್ಲಿ ಒಂದು ಸಂದೇಶ ಸಮಾನತೆ. ಸಮಾನತೆ ಇಲ್ಲದ ಧರ್ಮ ಇಲ್ಲ ಅಂತ ಬಹಳಷ್ಟು ದೊಡ್ಡ ಜನ ಹೇಳಿದ್ದಾರೆ. ಆ ಒಂದು ಸಂದೇಶವನ್ನು ಕೂಡ ಬೇರೆ ಸಮಾಜಗಳವರೆಗೆ ಕೊಡ್ತಕ್ಕಂಥ ಉದ್ದೇಶ ಕೂಡ ಈ ಒಂದು ಸಂಘಟನೆಯ ಉದ್ದೇಶ ಆಗಿದೆ ಅಂತ ಹೇಳ್ತಾ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೀವನ ಶೈಲಿ ಅಥವಾ ಜೀವನ ಚರಿತ್ರೆಯ ಬಗ್ಗೆ ಎಲ್ಲ ಲೋಕಲ್ ಪೇಪರ್ಸ್ ಅಲ್ಲಿ, ಪತ್ರಿಕೆಗಳಲ್ಲಿ ಒಂದು ಆರ್ಟಿಕಲ್ ಬರ್ತದೆ ಈ ಸಂಘಟನೆಯ ಪರವಾಗಿ. ಅದಾದ್ಮೇಲೆ ಸೀರತ್ ಬುಕ್ ರಿಲೀಸಿಂಗ್ ಸೆರೆಮನಿ ಅಂತ, ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೀವನ ಚರಿತ್ರೆಯ ಬಗ್ಗೆ ಅಬ್ದುಲ್ ಸಲಾಂ ಪುತ್ತಿಗೆ, ಯಾರು ವಾರ್ತಾ ಭಾರತೀಯ ಸಂಪಾದಕರಾಗಿದ್ದಾರೆ, ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಆ ಪುಸ್ತಕವನ್ನ ಈದ್ ಮಿಲಾದ್ ಕಾರ್ಯಕ್ರಮ ಏನಾಗ್ತದೆ, ಜಮಾತೆ ಇದು ಅಂಜುಮನ್ ಇಸ್ಲಾಮಿಯದವರು ಹಮ್ಮಿಕೊಂಡಿದ್ದಾರಲ್ಲ, ಈದ್ ಮಿಲಾದ್ ಸಂಜೆ ಆ ಕಾರ್ಯಕ್ರಮದಲ್ಲಿ ಆ ಪುಸ್ತಕವನ್ನ ಬಿಡುಗಡೆ ಮಾಡತಕ್ಕಂತ ಒಂದು ಕಾರ್ಯಕ್ರಮ ಕೂಡ ಇದೆ. ಅದಾದ್ಮೇಲೆ ಡಿಸ್ಟ್ರಿಬ್ಯೂಷನ್ ಆಫ್ ಸೀರತ್ ಫೋಲ್ಡರ್ಸ್ ಅಮಂಗ್ ದಿ ಪಬ್ಲಿಕ್ ಅಂತ, ಸಾಮಾನ್ಯ ಜನರಿಗೆ ಈ ಒಂದು ಫೋಲ್ಡರ್ಸ್ ಅಂದ್ರೆ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡೋದು ಇವರ ಕಾರ್ಯಕ್ರಮ. ಈ 10 ದಿವಸ ಕಾರ್ಯಕ್ರಮದಲ್ಲಿ ಇದು ಒಂದು ಕೂಡ ಕಾರ್ಯಕ್ರಮ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಚರಿತ್ರೆ ಬಗ್ಗೆ ಒಂದು ಕಿರಿದಾದಂತಹ ಒಂದು ಮಾಹಿತಿ. ಅದಾದ್ಮೇಲೆ ನಾನ್ ಮುಸ್ಲಿಮ್ಸ್, ಅಲ್ಲದೆ ಇರತಕ್ಕಂತ ಪ್ರಭಾವಿಗಳು ಅಂದ್ರೆ ಲಾಯರ್ಸು, ಡಾಕ್ಟರ್ಸು, ಲೆಕ್ಚರರ್ಸು, ಪ್ರೊಫೆಸರ್ಸು, ವಿದ್ಯಾರ್ಥಿ ಮಿತ್ರರ ಜೊತೆ ಅವರನ್ನ ಭೇಟಿ ಮಾಡಿ ಪ್ರವಾದಿಯವರ ಬಗ್ಗೆ, ಅವರ ಜೀವನ ಚರಿತ್ರೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಅವರಿಗೆ ಕೊಡೋದು. ಅದಾದ್ಮೇಲೆ ಬಾರ್ಲೈನ್ ಮಸ್ಜಿದ್, ಮೊದಲು ಕೂಡ ಇಲ್ಲಿ ಮಸೀದಿ ದರ್ಶನ ಅಂತ ಹೇಳ್ಬಿಟ್ಟು ಇದೇ ಜಮಾತೆ ಇಸ್ಲಾಮಿ ಹಿಂದ್ರವರು ಈ ಕೋಲಾರ ನಗರದಲ್ಲಿ 2 ಸಲ ಮಾಡಿದ್ದಾರೆ. ಒಂದು ಬಾರ್ಲೈನ್ ಮಸೀದಿಯಲ್ಲಿ, ಇನ್ನೊಂದು ಲತೀಫಾ ಬಾನು ಮಸೀದಿಯಲ್ಲಿ. ಅದರ ಜವಾಬ್ದಾರಿಯನ್ನ ಇವರು ತೆಗೆದುಕೊಂಡಿದ್ರು. ಈಗ ಮತ್ತೆ ಈ 10 ದಿವಸದ ಕಾರ್ಯಕ್ರಮದಲ್ಲಿ ಬಾರ್ಲೈನ್ ಮಸೀದಿಯಲ್ಲಿ ಇನ್ನೊಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದ ಹೆಸರು ಏನಂತ ಹೇಳಿದ್ರೆ ದ ಮೆಸೆಂಜರ್ ಆಫ್ ಜಸ್ಟಿಸ್, ನ್ಯಾಯದ ಹರಿಕಾರ ಪ್ರವಾದಿ ಮೊಹಮ್ಮದ್ ಅಂತ. ನ್ಯಾಯದ ಹರಿಕಾರ ಪ್ರವಾದಿ ಮೊಹಮ್ಮದ್ ಅಂತ. ಸೆಲೆಕ್ಟೆಡ್ ಕಾಲೇಜಸ್ ಅಲ್ಲಿ ಪ್ರವಾದಿ ಮೊಹಮ್ಮದ್ ರವರ ಜೀವನ ಶೈಲಿಯ ಬಗ್ಗೆ ಒಂದಷ್ಟು ಪ್ರಬಂಧ ಸ್ಪರ್ಧೆಯನ್ನ ಇವರೇ ಈಗ ಅದನ್ನ ಅರೇಂಜ್ ಮಾಡ್ತಾ ಇದ್ದಾರೆ. ಯಾರು? ಜಮಾತೆ ಇಸ್ಲಾಮಿ ಹಿಂದರವರು. ಅದಾದ್ಮೇಲೆ ಈದ್ ಮಿಲಾದ್ ದಿವಸ ಶುಕ್ರವಾರ ಆಗಿರೋದ್ರಿಂದ ನಮಾಜ್ ಮೊದಲು ಅಥವಾ ಇನ್ನ ಅದರ ಬಗ್ಗೆ ತೀರ್ಮಾನ ತೆಗೆದುಕೊಂಡಿಲ್ಲ, ಅಥವಾ ನಮಾಜ್ ನಂತರ SNR ಆಸ್ಪತ್ರೆ ಹಾಗೂ ಜಾಲಪ್ಪ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲನ್ನ ವಿತರಿಸ್ತಕ್ಕಂಥ ಕಾರ್ಯಕ್ರಮ, ಇದೊಂದು ಕಾರ್ಯಕ್ರಮ. ಅದಾದ್ಮೇಲೆ ಕೊನೆಯದಾಗಿ ಸ್ವಚ್ಛತಾ ಅಭಿಯಾನ ಅಂತ, ಕ್ಲೀನ್ಲಿನೆಸ್ ಡ್ರೈವ್, ಸ್ವಚ್ಛತಾ ಅಭಿಯಾನ ಅಂತ ಇವರದು ಒಂದು ಯೂತ್ ವಿಂಗ್ ಇದೆ. ಜಮಾತೆ ಇಸ್ಲಾಮಿ ಹಿಂದಲ್ಲಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಅಂತ ಇವರದೊಂದು ಯುವ ಘಟಕ ಇದೆ. ಅದರ ಮುಖಾಂತರ ಸ್ವಚ್ಛತಾ ಅಭಿಯಾನ, ಕ್ಲೀನ್ಲಿನೆಸ್ ಡ್ರೈವ್ ಅಂತ, ಇಷ್ಟು ಈ ಕಾರ್ಯಕ್ರಮ. ಇದೆಲ್ಲದಕ್ಕಿಂತ ಮಿಗಿಲಾಗಿ ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ಈ ಒಂದು ಏನು ಇವರ ಉದ್ದೇಶ ಇದೆ, ಪ್ರವಾದಿಯವರ ಬಗ್ಗೆ ಕೆಲವೊಂದು ತಪ್ಪು ಕಲ್ಪನೆಗಳು ಬೇರೆ ಸಮಾಜದಲ್ಲಿ ಇರ್ಬೋದು. ಇದ್ರೆ ನಾವು ಅದಕ್ಕೆ ತಪ್ಪು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿವರೆಗೆ ಏನು ಇವರು ವಾಸ್ತವ ಸಂದೇಶಗಳು ಅದು ಹೋಗಿರಲ್ಲ, ಅದಕ್ಕೋಸ್ಕರ ತಪ್ಪು ಕಲ್ಪನೆ ಇರಲಬಹುದು. ಪ್ರವಾದಿಯವರ ಬಹಳ ದೊಡ್ಡವಾದಂಥ ಧ್ಯೇಯ, ಅವರ ದೊಡ್ಡ ಸಂದೇಶಗಳಲ್ಲಿ ಒಂದು ಸಂದೇಶ ಸಮಾನತೆ. ಸಮಾನತೆ ಇಲ್ಲದ ಧರ್ಮ ಇಲ್ಲ ಅಂತ ಬಹಳಷ್ಟು ದೊಡ್ಡ ಜನ ಹೇಳಿದ್ದಾರೆ. ಆ ಒಂದು ಸಂದೇಶವನ್ನು ಕೂಡ ಬೇರೆ ಸಮಾಜಗಳವರೆಗೆ ಕೊಡ್ತಕ್ಕಂಥ ಉದ್ದೇಶ ಕೂಡ ಈ ಒಂದು ಸಂಘಟನೆಯ ಉದ್ದೇಶ ಆಗಿದೆ ಅಂತ ಹೇಳ್ತಾ, ಈ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ ತಾವು ಬಂಧು ಮಿತ್ರರು, ಬುದ್ಧಿಜೀವಿಗಳು, ಮೇಧಾವಿಗಳು, ಸಮಾಜದ ಹಿತಚಿಂತಕರು ನಮಗೆ ಸಹಕಾರ ಕೊಡಬೇಕು ಅಂತ ಈ ವೇದಿಕೆ ಮುಖಾಂತರ ಕೋರ್ತಾ ನನ್ನ ಮಾತನ್ನ ಮುಗಿಸ್ತೀನಿ. 100 ಪೀಪಲ್ಸ್ ಆಫ್ ದ ವರ್ಲ್ಡ್ ಅಂತ ಬರೆದಿದ್ದಾರೆ, ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಆದ್ಯತೆ ಕೊಟ್ಟಿರೋರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅದು ನಾವು ನೆನಪಿಟ್ಕೋಬೇಕು. ಇವತ್ತಿನ ಕಾಲದಲ್ಲಿ ಸ್ಕಾಲರ್ಸ್ ಕೂಡ
ಜೀವನದ ಎಲ್ಲಾ ಶೈಲಿಯಲ್ಲೂ ಅವರು ಏನು ಮಾರ್ಗದರ್ಶನ ನೀಡಿ ಮಾನವ ಕುಲಕ್ಕೆ ಒಂದು ಯಶಸ್ವಿಯಾಗಿ ಜೀವನ ನಡೆಸಿ ತೋರಿಸಿದ್ದಾರೆ. ಅದರ ಬಗ್ಗೆ ಅವರು ಬಹಳ ಗಾಢವಾದ ಅಧ್ಯಯನ ಮಾಡಿ ಅವರ ಬಗ್ಗೆ, ಪ್ರವಾದಿಯವರ ಬಗ್ಗೆ ಆ ಪುಸ್ತಕದಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಅದು ಕೂಡ ನಾನು ಸ್ವಲ್ಪ ತಮಗೆ ಜಸ್ಟ್ ಫಾರ್ ನಾಲೆಜ್ ಅಂತ ಹೇಳ್ಬಹುದು. ಈಗ ತಮ್ಮ ಮುಂದೆ ಲೋಕಲ್ ಆರ್ಗನೈಸರ್ ಅಜ್ಮಲ್ ಕದೀರ್ ಅವರು ಉರ್ದುನಲ್ಲಿ ಸ್ವಲ್ಪ ಮಾತಾಡ್ತಾರೆ.